ತನಗೆ ಇಷ್ಟ ಇಲ್ಲದಿದ್ದರೂ ಹಳ್ಳಿಯ ಜೀವನಕ್ಕೆ ಹೊಂದಿಕೊಳ್ಳುವ ರಾಧಾಳನ್ನು ಕೃಷ್ಣ ಮದುವೆಯಾದ. ಏಕೆಂದರೆ ಅವರ ಅಜ್ಜಿಯನ್ನು ನೋಡಿಕೊಳ್ಳಬೇಕಿತ್ತು. ಅವರ ಅಜ್ಜಿ ಬೆಡ್ ರಿಡನ್ ಆಗಿದ್ದಳು. ಆದರೆ ತಾನು ಅವಳನ್ನು ಮದುವೆಯಾಗಿ ಇರುವುದು ಅವಳಿಗೆ ಸುಖವನ್ನು ಕೊಡಬೇಕು ಅನ್ನುವುದನ್ನು ಮರೆತೇ ಬಿಟ್ಟಿದ್ದ. ಇದರಿಂದ ಅವಳು ಕೋಪಗೊಂಡು ಮನೆ ಬಿಟ್ಟು ಹೋದಳು. ಅವನು ಅವಳನ್ನು ಎಲ್ಲ ಕಡೆ ಹುಡುಕಿದ. ಅವಳು ಹೋದ ಮೇಲೆ ಅವಳ ಬಗ್ಗೆ ತನಗೆ ಇರುವ ಪ್ರೀತಿ ತಿಳಿಯಿತು. ಮುಂದೆ ರಾಧಾ ಸಿಗುತ್ತಾಳಾ? ಅಪ್ಪ ಅಮ್ಮನ ಮುದ್ದಿನ ಮಗ ಕೃಷ್ಣ ಒಬ್ಬನೇ ಮಗ. ಅವನನ್ನು ತುಂಬ ಪ್ರೀತಿಯಿಂದ ಅವರ ಅಪ್ಪ ಅಮ್ಮ ಸಾಕಿದ್ದರು. ಅವನಿಗೆ ಒಬ್ಬಳು ಅಜ್ಜಿ ಕೂಡ ಇದ್ದಳು. ಅಜ್ಜಿ ಅಂದರೆ ಅಪ್ಪನ ಅಮ್ಮ, ಕೃಷ್ಣನ ಅಮ್ಮ. ಅಜ್ಜಿಯನ್ನು ಎಂದೂ ಕೂಡ ಸೇರುತ್ತಿರಲಿಲ್ಲ. ಗಂಡ ಬೇಕು, ಆಸ್ತಿ ಬೇಕು, ಆದರೆ ಗಂಡನ ಅಮ್ಮ ಎಂದಿಗೂ ಕೂಡ ಬೇಕಿರಲಿಲ್ಲ ಆಕೆಗೆ. ಇದರಿಂದ ಬೇಸತ್ತ ಮೊಮ್ಮಗನಾದ ಕೃಷ್ಣ ತನ್ನ ಅಜ್ಜಿಯನ್ನು ತನ್ನ ಕೈಲಾದಷ್ಟು ಮಟ್ಟಿಗೆ ನೋಡಿಕೊಳ್ಳುತ್ತಿದ್ದ. ಊಟವನ್ನು ಕೂಡ ಕೊಡುತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅಪ್ಪನನ್ನು ಕರೆದುಕೊಂಡು ಬಂದು ಅಜ್ಜಿಗೆ ಊಟ ಕೊಡಿಸುತ್ತಿದ್ದ. ಕೃಷ್ಣನ ಅಮ್ಮ ಯಾವಾಗಲೂ ಅವರ ತವರು ಮನೆಯಲ್ಲಿ ಇರುತ್ತಿದ್ದಳು. ಅದು ತುಂಬು ಕುಟುಂಬ. ತುಂಬ ಶ್ರೀಮಂತರ ಮಗಳು. ಅವಳನ್ನು ರಾಣಿಯ ರೀತಿ ನೋಡಿಕೊಳ್ಳುತ್ತಿದ್ದರು. ಅವರು ಎಂದೂ ಕೂಡ ನಿನ್ನ ಅತ್ತೆಯನ್ನು ನೋಡಿಕೊ ಅಂತ ಬುದ್ಧಿವಾದ ಹೇಳುತ್ತಿರಲಿಲ್ಲ. ಬದಲಿಗೆ ಸಂಸಾರವನ್ನು ಹಾಳು ಮಾಡುವ ಐಡಿಯಾವನ್ನೇ ಕೊಡುತ್ತಿದ್ದರು. ಅವರುಗಳ ಸಹಕಾರದಿಂದ ಅಮ್ಮ ಅಜ್ಜಿಯನ್ನು ಕಾಲ್ಕಸದಂತೆ ನೋಡುತ್ತಿದ್ದಳು. ಯಾರು ಎಷ್ಟು ಬುದ್ಧಿವಾದ ಹೇಳಿದರೂ ಕೂಡ ಅಮ್ಮ ಒಪ್ಪುತ್ತಿರಲಿಲ್ಲ. ಆದರೆ ಆಗ ಅಜ್ಜಿ, ನನ್ನ ಕಾಲ ಮುಗಿದು ಹೋಯಿತು, ಕೊನೆ ಪಕ್ಷ ನೀವಾದರೂ ಚೆನ್ನಾಗಿರಿ ಅಂತ ಹೇಳಿ ಅಪ್ಪನನ್ನು ಅಮ್ಮನ ಜೊತೆ ಹೋಗಲು ಕಳಿಸಿಬಿಡುತ್ತಿದ್ದರು. ಕೃಷ್ಣ ತುಂಬ ಒಳ್ಳೆಯವನು ಆಗಿದ್ದರಿಂದ ಅಜ್ಜಿಯನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ಅವನು ಚಿಕ್ಕವನು ಆಗಿದ್ದಾಗಲೂ ಕೂಡ ಅಜ್ಜಿ, ನನ್ನ ಅಜ್ಜಿ, ನೀನು ಬೇಡ ನನಗೆ ಅಮ್ಮ ಅಂತ ಅಮ್ಮನನ್ನು ಚೆನ್ನಾಗಿ ಬೈಯುತ್ತಿದ್ದ. ಕೊನೆಗೆ ವಿಧಿಯಿಲ್ಲದೆ ಗಂಡ ಹೆಂಡತಿ ಮಾತ್ರ ಅವರ ತವರು ಮನೆಯಲ್ಲಿ ಉಳಿದು ಬಿಟ್ಟರು. ಕೃಷ್ಣನ ತಾತ ತುಂಬ ಶ್ರೀಮಂತರು. ಕುಳಿತು ತಿನ್ನುವಷ್ಟು ಆಸ್ತಿ ಇತ್ತು. ಆದ್ದರಿಂದ ಸಂಪಾದನೆ ಏನೂ ಬೇಕಾಗಿರಲಿಲ್ಲ. ಬೇಕಿದ್ದು ಕೇವಲ ಪ್ರೀತಿ, ವಾತ್ಸಲ್ಯ ಅಷ್ಟೇ. ಅಜ್ಜಿ ಕೃಷ್ಣನನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು. ಯಾವುದೇ ರೀತಿಯ ತೊಂದರೆ ಆಗುತ್ತಿರಲಿಲ್ಲ. ಸ್ಕೂಲ್, ಕಾಲೇಜ್ ಎಲ್ಲ ಮುಗಿಸಿ ಪಕ್ಕದ ಊರಿನಲ್ಲಿರುವ ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡ. ಕೃಷ್ಣನ ಅಪ್ಪ ಆಗಿಂದ ಹಾಗೆ ಬಂದು ಅಮ್ಮನನ್ನು ಮತ್ತು ಮಗನನ್ನು ಮಾತಾಡಿಸಿಕೊಂಡು ಹೋಗುತ್ತಿದ್ದ. ಒಂದೆರಡು ದಿನ ಇದ್ದು. ಆದರೆ ಅವರ ಅಮ್ಮ ಬರುತ್ತಿದ್ದುದು ಕೇವಲ ವರ್ಷಕ್ಕೆ ಒಂದೇ ಬಾರಿ, ಊರ ಹಬ್ಬದ ದಿನ. ಬಂದರೂ ಕೂಡ ಮನೆಯ ಸೊಸೆಯ ರೀತಿ ಎಲ್ಲ ಕೆಲಸವನ್ನು ಮಾಡುತ್ತಿರಲಿಲ್ಲ. ಮನೆಗೆ ಬಂದ ಗೆಸ್ಟ್ ರೀತಿ ಇರುತ್ತಿದ್ದಳು. ಅವರ ಅಮ್ಮನ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದ್ದರಿಂದ ಯಾರೂ ಕೂಡ ಯಾವುದೇ ರೀತಿ ಧ್ವನಿಯನ್ನು ಎತ್ತುತ್ತಿರಲಿಲ್ಲ. ಕೃಷ್ಣ ಅವರಜ್ಜಿಗೆ ಬೇಕಾದಷ್ಟು ಸಹಾಯ ಮಾಡುತ್ತಿದ್ದ. ಅವರ ತೋಟದಲ್ಲಿ ಕೆಲಸ ಮಾಡುವ ರಾಮಯ್ಯನ ಹೆಂಡತಿ ಸುಕನ್ಯಾ ಬಂದು ಮನೆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಡುತ್ತಿದ್ದಳು. ಇದ್ದಕ್ಕಿದ್ದಂತೆ ಕೃಷ್ಣನ ಅಜ್ಜಿ ಬೆಡ್ ರಿಡನ್ ಆದರೂ ಅವರನ್ನು ನೋಡಲು ಅವರ ಸೊಸೆ ಬಂದಿಲ್ಲ. ಆಗ ಕೃಷ್ಣನೇ ತನ್ನ ಕೈಯಲ್ಲಾದ ಕೆಲಸವನ್ನು ಕೆಲಸದವರ ಸಹಾಯದಿಂದ ಮಾಡುತ್ತಿದ್ದ. ಇದರಿಂದ ಕೃಷ್ಣನಿಗೆ ಮದುವೆ ಮಾಡಲು ಹೆಣ್ಣನ್ನು ಹುಡುಕಿದರು ಕೃಷ್ಣನ ಅಪ್ಪ. ಕೃಷ್ಣನ ಬೇಡಿಕೆ ಇದ್ದಿದ್ದು ಒಂದೇ, ನನ್ನ ಅಜ್ಜಿಯ ಕೇರ್ ಮಾಡಬೇಕು, ಅವರ ಆರೈಕೆ ಮಾಡಬೇಕು, ಆನಂತರ ನನಗೆ ಹೆಂಡತಿ ಅಂತ. ಎಲ್ಲ ಹುಡುಗಿಯರು ಅವನ ಜೊತೆ ಮದುವೆ ಆಗಲು ಒಪ್ಪಲಿಲ್ಲ. ಕೇವಲ ಅವರ ಅಜ್ಜಿಯ ಸೇವೆ ಮಾಡಿಸಲು ನನ್ನ ಜೊತೆ ಮದುವೆ ಮಾಡಿಕೊಳ್ಳುತ್ತಿದ್ದಾನೆ ಅಂತ ಹುಡುಗಿಯರು ಒಪ್ಪುತ್ತಿರಲಿಲ್ಲ. ಯಾವಾಗಲೂ ಒಬ್ಬರು ನರ್ಸ್ ಇರುತ್ತಿದ್ದರು ಅವರನ್ನು ನೋಡಿಕೊಳ್ಳಲು. ಕೃಷ್ಣ ತುಂಬ ಒಳ್ಳೆಯವನು. ತನ್ನ ಜೀವನಕ್ಕಿಂತ ತನ್ನನ್ನು ಆರೈಕೆ ಮಾಡಿದ ಅಜ್ಜಿ ಖುಷಿಯಾಗಿರಬೇಕು ಅನ್ನುವುದು ಅವನ ಆಸೆ. ಅದರಂತೆ ಅದೇ ಊರಿನಲ್ಲಿ ಇರುವ ಕೃಷ್ಣನ ಮನೆ ಕೆಲಸ ಮಾಡುವ ರಾಮಯ್ಯನ ಮಗಳು ಶಾರದಾಳು ಅಜ್ಜಿಯನ್ನು ತುಂಬ ಚೆನ್ನಾಗಿ ಕೇರ್ ಮಾಡುತ್ತಿದ್ದಳು. ಆಗ ಅಜ್ಜಿ ಇವಳನ್ನೇ ಮದುವೆ ಆಗು ಅಂತ ಹಠ ಹಿಡಿದಳು. ಸಾವಿನ ಮಂಚದಲ್ಲಿ ಮಲಗಿರುವ ಅಜ್ಜಿ ಹೇಳುವ ಮಾತನ್ನು ಕೇಳಬೇಕು ಅಂತ ಇಷ್ಟವಿಲ್ಲದಿದ್ದರೂ ಕೆಲಸದವರ ಮಗಳನ್ನು ಅವನು ಮದುವೆಯಾದ. ಮದುವೆಗೆ ಯಾರನ್ನು ಕರೆದಿಲ್ಲ. ಹುಡುಗಿ ಅಪ್ಪ ಅಮ್ಮ ಯಾರೋ ಅಂತ ಹೇಳಿದರೆ ಮನೆ ಕೆಲಸದವರು ಅಂತ ಹೇಳಲು ಸಾಧ್ಯವಿಲ್ಲ ಅಲ್ಲವೇ? ಪ್ರಪಂಚ ಸಾವಿರ ಮಾತು ಹಾಡುತ್ತದೆ. ಕೃಷ್ಣನಿಗೆ ತನ್ನ ಮದುವೆಯನ್ನು ತುಂಬ ಗ್ರ್ಯಾಂಡ್ ಆಗಿ ಮಾಡಿಕೊಳ್ಳಬೇಕು ಅನ್ನುವ ಆಸೆ ಇತ್ತು. ಆದರೂ ಕೂಡ ಅವನಿಗೆ ಅಜ್ಜಿಗಾಗಿ ತ್ಯಾಗವನ್ನು ಮಾಡಬೇಕಿತ್ತು. ಅಜ್ಜಿ ಇಂದು ನಾಳೆ ಅನ್ನುತ್ತಿದ್ದರು. ಅದಕ್ಕಾಗಿ ದೇವಸ್ಥಾನದಲ್ಲಿ ಅಜ್ಜಿಯ ಕಣ್ಣೆದುರಿಗೆ ತುಂಬ ಸಿಂಪಲ್ ಆಗಿ ಮದುವೆಯನ್ನು ಮಾಡಿಕೊಂಡರು. ಕೃಷ್ಣನ ಅಪ್ಪ ತುಂಬ ಸಂಕಟ ಪಡುತ್ತಿದ್ದ. ಇರುವುದು ಒಬ್ಬನೇ ಮಗ, ಆದರೆ ಅವನನ್ನು ಈ ರೀತಿ ಬಿಕಾರಿಯ ರೀತಿ ಮದುವೆ ಮಾಡಿಕೊಳ್ಳುತ್ತಿದ್ದಾನೆ. ಆದರೆ ಪರಿಸ್ಥಿತಿಯನ್ನು ನೆನೆದು ಅವರೂ ಕೂಡ ಸುಮ್ಮನಾದರು. ಶಾರದಾ ತುಂಬ ಸುಂದರವಾಗಿದ್ದಳು. ಶ್ರೀಮಂತರ ಒಡವೆಗಳು, ದೊಡ್ಡ ದೊಡ್ಡ ಸೀರೆಗಳು
ಹಾಕಿದ ನಂತರ ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ಕೃಷ್ಣ ಅವಳನ್ನು ನೋಡಿ ಪ್ರತಿದಿನ ನಾನು ನೋಡುತ್ತಿದ್ದ ಹುಡುಗಿ ಇವಳೇನಾ ಅಂತ ಅನ್ನುವಷ್ಟು ಚೇಂಜ್ ಆಗಿದ್ದಳು. ಹಾಗಾದರೆ ಪರವಾಗಿಲ್ಲ ಅಂತ ಸಮಾಧಾನವಾಗಿ ತಾಳಿ ಕಟ್ಟಿದ. ಅವನಿಗೂ ತಾನು ಮದುವೆ ಆಗುವ ಹುಡುಗಿ ಹೇಗಿರಬೇಕು ಅನ್ನೋದರ ಬಗ್ಗೆ ತುಂಬ ಕನಸುಗಳು ಇರುತ್ತದೆ ಅಲ್ಲವೇ? ಮದುವೆ ಆಯಿತು, ಆದರೆ ಅವರಿಗೆ ಮೊದಲ ರಾತ್ರಿಯ ಸುಖವನ್ನು ಅನುಭವಿಸಲು ಸಾಧ್ಯವಾಗಲಿಲ್ಲ. ಅವರ ಅಜ್ಜಿ ರಾತ್ರಿ ಪೂರ್ತಿ ನಿದ್ರೆ ಮಾಡದೆ ನೋವು ಅಂತ ಅಳುತ್ತಿದ್ದಳು. ಅವಳನ್ನು ನೋಡಿಕೊಳ್ಳುವುದೇ ಆಯಿತು. ಯಾವ ನವ ವಧುವರರಿಗೂ ಈ ರೀತಿಯ ಪರಿಸ್ಥಿತಿ ಬರಬಾರದು ಅಂತ ಕೃಷ್ಣನ ಅಪ್ಪ ಅಂದುಕೊಳ್ಳುತ್ತಿದ್ದರು. ಕೃಷ್ಣನಿಗೆ ಎಷ್ಟು ಹೇಳಿದರೂ ಕೂಡ ಅವನು ಅಜ್ಜಿಯನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ಕೊನೆಗೆ ಶಾರದಾಳಿಗೆ ಅವರ ಅಮ್ಮನ ಜೊತೆ ಕಳಿಸಿದ. ಸ್ವಲ್ಪ ಮಲಗಲಿ, ಹುಡುಗಿ ಬೆಳಿಗ್ಗೆಯಿಂದ ತುಂಬ ಸುಸ್ತಾಗಿದ್ದಾಳೆ ಅಂತ ಕೃಷ್ಣನ ಅಪ್ಪ. ಕೃಷ್ಣನ ಅಜ್ಜಿಗೆ BP ಶುಗರ್ ಏನೂ ಇಲ್ಲ, ಆದರೆ ವಯಸ್ಸಾಗಿದ್ದಾಗ ಯಾವಾಗಲೂ ಅವರ ಮನೆಯಲ್ಲಿ ಜಗಳ, ಸೊಸೆಯಿಂದ, ದಾಯಾದಿಗಳಿಂದ ಆಸ್ತಿಗಾಗಿ ಜಗಳ, ಇದರಿಂದ ಸರಿಯಾಗಿ ಊಟ ಮಾಡುತ್ತಿರಲಿಲ್ಲ. ದೇಹದ ನರಗಳೆಲ್ಲ ತುಂಬ ವೀಕ್ ಆಗಿದೆ. ಅವಳಿಗೆ ತುಂಬ ನೋವಾಗುತ್ತದೆ. ಎಷ್ಟು ವಿಟಮಿನ್ಸ್, ಪ್ರೋಟೀನ್ಸನ್ನು ಕೊಟ್ಟರೂ ಕೂಡ ಈ ವಯಸ್ಸಿನಲ್ಲಿ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಔಷಧಿಗಳ ಪರಿಣಾಮವನ್ನು. ಅವನು ತನ್ನ ಹೆಂಡತಿಯ ಕಡೆ ಗಮನ ಹರಿಸಲಿಲ್ಲ. ಅವನಿಗೆ ತನ್ನ ಹೆಂಡತಿ ತುಂಬ ಸುಂದರವಾಗಿರಬೇಕು, ಚೆನ್ನಾಗಿ ಓದಿರಬೇಕು, ಅಮೆರಿಕನ್ ಆಕ್ಸೆಂಟಲ್ಲಿ ಇಂಗ್ಲಿಷನ್ನು ಮಾತನಾಡಬೇಕು ಅಂತ ಪದೇ ಪದೇ ಅಂದುಕೊಳ್ಳುತ್ತಿದ್ದ. ಗೆಳೆಯ ಗೆಳತಿಯರ ಜೊತೆ ಮೀಟ್ ಮಾಡಿಸಿದಾಗ ಅವರೆಲ್ಲ ಒಂದು ರೀತಿ ಪ್ರೌಡಿಂದ ನೋಡಬೇಕು, ಎಷ್ಟು ಒಳ್ಳೆಯ ಹುಡುಗಿಯನ್ನು ಮದುವೆಯಾಗಿದ್ದೀಯಾ ಅಂತ. ಇವಳು ನೋಡಿದರೆ ಹಳ್ಳಿಯ ಗುಗ್ಗು, ಯಾರ ಜೊತೆ ಪರಿಚಯ ಕೂಡ ಮಾಡಿಸಲು ಸಾಧ್ಯವಿಲ್ಲ ಅಂತ ಅವನ ಮನಸ್ಸಿಗೆ ತುಂಬ ಬೇಸರವಾಗುತ್ತಿತ್ತು. ಆ ಬೇಸರದಿಂದ ಅವನ ಹೃದಯ ಪ್ರತಿದಿನ 1000 ಚೂರು ಆಗುತ್ತಿತ್ತು. ಇದನ್ನೆಲ್ಲ ನೆನೆದು ನನ್ನ ಬದುಕು ಹಾಳಾಗಿ ಹೋಗಿದೆ ಅಂತ. ಶಾರದಾ ತುಂಬ ಶಾಂತಿಯ ಸ್ವಭಾವದವಳು. ಕೃಷ್ಣ ಕೋಪದಿಂದ ಏನು ಮಾತನಾಡಿದರೂ ಅವಳು ಪ್ರತಿಕ್ರಿಯಿಸುತ್ತಿರಲಿಲ್ಲ. ಅಜ್ಜಿಯನ್ನು ಎಷ್ಟು ನೋಡಿಕೊಳ್ಳಲು ಸಾಧ್ಯ ಅಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಕೃಷ್ಣನ ಬೇಕು ಬೇಡಗಳನ್ನು ಕೂಡ. ಒಂದು ಸಂದರ್ಭದಲ್ಲಿ ಇವರಿಬ್ಬರ ಸಂಬಂಧ ಯಾಂತ್ರಿಕವಾಗಿ ಬಿಟ್ಟಿತು. ಇವನ ಬಟ್ಟೆ ಐರನ್ ಮಾಡುವುದು, ಇವನಿಗೆ ಇಷ್ಟವಾಗುವ ಅಡಿಗೆಗಳನ್ನು ಮಾಡುವುದು, ಅವನಿಗೆ ಇಷ್ಟ ಅಂತ ಅವನ ಅಜ್ಜಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುವುದು, ಅವನು ಬರುವುದರ ಹೋಗುವುದರವರೆಗೂ ಅವನನ್ನೇ ಕಾಯುತ್ತಾ ಕುಳಿತುಕೊಳ್ಳುವುದು. ಅವನಿಗಾಗಿ ಅವಳು ತನ್ನ ಸರ್ವಸ್ವವನ್ನು ಅರ್ಪಿಸಿದಳು. ಅಂದರೆ ದೈಹಿಕವಾಗಲ್ಲ, ಮಾನಸಿಕವಾಗಿ ತನ್ನ ಪ್ರತಿ ಕ್ಷಣವನ್ನು, ತನ್ನ ಆಲೋಚನೆಯನ್ನು ತನ್ನ ಪ್ರೀತಿಯ ಗಂಡ ಕೃಷ್ಣನಿಗೆ ಅರ್ಪಿಸಿದಳು. ಅವನ ಬೇಕು ಬೇಡಗಳು, ಅವನ ಇಷ್ಟ ಕಷ್ಟಗಳು, ಅವನ ಮನೆಯನ್ನು ರಕ್ಷಣೆ ಮಾಡುವುದು, ಅದರ ಬಗ್ಗೆ ಕೇರ್ ಕೊಡುವುದು ತನ್ನ ಕರ್ತವ್ಯ ಅಂತ ಇರುತ್ತಿದ್ದಳು. ಇವಳ ಒಳ್ಳೆಯ ಗುಣ ಪ್ರತಿಯೊಬ್ಬರಿಗೂ ಅರ್ಥವಾದರೂ ಕೃಷ್ಣನಿಗೆ ಮಾತ್ರ ಅರ್ಥವಾಗುತ್ತಿರಲಿಲ್ಲ. ಅವನು ತನ್ನ ಭೂತಕಾಲದ ಆಸೆಗಳನ್ನೇ ನೆನಪಿನಲ್ಲಿ ಇಟ್ಟುಕೊಂಡು ಕುಳಿತಿದ್ದಾನೆ. ನನ್ನ ಹೆಂಡತಿ ಹಾಗೆ ಇರಬೇಕು, ಹೀಗೆ ಇರಬೇಕು, ಆದರೆ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗಬೇಕು. ಅವನ ಆಸೆಗಿಂತ ಹೆಚ್ಚಾಗಿ ಇರುವ ಹುಡುಗಿಯನ್ನು ಆ ಭಗವಂತ ಅವನಿಗೆ ಕೊಟ್ಟಿದ್ದಾನೆ. ಆದರೆ ಅವನು ಅರ್ಥ ಮಾಡಿಕೊಂಡಿಲ್ಲ. ಇತ್ತೀಚೆಗೆ ಅವನು ಆಫೀಸ್ನಲ್ಲಿ ಅವನ ಎಲ್ಲ ಸಹಪಾಠಿಗಳಿಗೂ ಮದುವೆ ಆಗಿದೆ. ಪ್ರತಿಯೊಬ್ಬರು ಅವರ ಹೆಂಡತಿಯನ್ನು, ಗಂಡನನ್ನು ಕರೆದುಕೊಂಡು ಬರುತ್ತಾರೆ, ಪರಿಚಯ ಮಾಡಿಸಿಕೊಡುತ್ತಾರೆ, ಟ್ರಿಪ್ಗಳಿಗೆ ಹೋಗುತ್ತಾರೆ. ಇಂದು ಅವನ ಗೆಳೆಯ ಗೆಳತಿಯರು ಕಪಲ್ ಆಗಿ ಲಾಂಗ್ ಡೇಸ್ ಟ್ರಿಪ್ಗೆ ಹೋಗುತ್ತಿದ್ದರು. ಇವನನ್ನು ಕೂಡ ಕರೆದರು. ಆದರೆ ತನ್ನ ಹೆಂಡತಿ ಅವಿದ್ಯಾವಂತೆ, ಇವರ ರೀತಿ ನಾಜೂಕಾಗಿಲ್ಲ ಅಂತ ಅವನು ಬೇಸರ ಮಾಡಿಕೊಂಡ. ನನ್ನ ಅಜ್ಜಿಗೆ ಹುಷಾರಿಲ್ಲ, ಬರಲು ಸಾಧ್ಯವಿಲ್ಲ ಅಂತ ಹೇಳಿದ. ಆದರೆ ವಯೋಸಹಜವಾಗಿ ಅವನಿಗೂ ಕೂಡ ಹೆಂಡತಿಯನ್ನು ಕರೆದುಕೊಂಡು ತಿರುಗಾಡಿಸಬೇಕು ಅಂತ ಆಸೆ ಇರುತ್ತದೆ ಅಲ್ಲವೇ? ಅವನ ಬೆಟ್ಟದಷ್ಟು ಆಸೆಗಳು ಮಂಜಿನಂತೆ ಪ್ರತಿದಿನ ಶಾರದಾಳನ್ನು ನೋಡಿ ಕರಗಿ ಹೋಗುತ್ತದೆ. ಇಂದು ಮನೆಗೆ ಹೋದ ತಕ್ಷಣ ಶಾರದಾ ಅಜ್ಜಿಗೆ ಬೇಕಾದ ಮೆಡಿಸಿನ್ ಕೊಟ್ಟಳು. ಅವನು ಮೆಡಿಸಿನನ್ನು ತಂದುಕೊಟ್ಟ. ನಂತರ ನಾನು ಮರೆತು ಬಿಟ್ಟಿದ್ದೆ, ಮಾವ ಅವರಿಗೂ ಜ್ವರ ಇದೆ, ಅವರಿಗೆ ಜ್ವರದ ಮಾತ್ರೆ ಬೇಕಿತ್ತು ಅಂತ ಹೇಳಿದಾಗ ಅವನು ಚೆನ್ನಾಗಿ ಬೈದು ರೂಮಿನಲ್ಲಿ ಹೋಗಿ ಬಾಗಿಲನ್ನು ಜೋರಾಗಿ ಹಾಕಿಕೊಂಡು ಮಲಗಿಬಿಟ್ಟ. ಮನೆಯಲ್ಲಿ ಕತ್ತೆಯ ರೀತಿ ಕುಳಿತಿರುತ್ತೀಯ ನೀನು, ನಿನ್ನ ಕೆಲಸದವನ ನಾನು, ಇಷ್ಟ ಬಂದ ಹಾಗೆ ನನಗೆ ಕೆಲಸ ಹೇಳಲು, ಹೆಂಡತಿಯಾಗಿ ಗಂಡನ ಇಷ್ಟ ಕಷ್ಟವನ್ನು ನೋಡಬೇಡ, ಕೇವಲ ಮನೆ ಕೆಲಸ ಮಾಡಿಕೊಂಡು ಇದ್ದುಬಿಡು ಅಂತ ಬೈದ. ಈ ಎಲ್ಲ ಮಾತುಗಳು ಅವಳಿಗೆ ಕೇಳಿ ಬೇಸರವಾಗಿ ಇನ್ನೊಬ್ಬ ಕೆಲಸದವಳನ್ನು ಅವಳ ಬಳಿ ಬಿಟ್ಟು ಇವಳು ರೂಮಿಗೆ ಹೋಗಿ ಅವನ ಮಂಚದ ಮೇಲೆ ಕುಳಿತುಕೊಂಡು ಮೊದಲ ಬಾರಿ ಅವನ ಕೈಯನ್ನು ಮುಟ್ಟಿದಳು.
ಅವಳಿಗೆ ಅನಿಸುತ್ತಿತ್ತು, ನಾನು ಮನೆ ಕೆಲಸ, ಅಜ್ಜಿಯನ್ನು ನೋಡಿಕೊಳ್ಳುವುದು ಅಂತ ದೂರ ಇದ್ದಿದ್ದರಿಂದ ಏನಾದರೂ ಇವರು ಬೇಸರ ಮಾಡಿಕೊಂಡಿದ್ದರೇನೋ ಅಂತ. ಕೈ ಮುಟ್ಟಿದ ತಕ್ಷಣ ಅವನು ಜೋರಾಗಿ ಅವಳ ಕಡೆ ಕೆಟ್ಟದಾಗಿ ನೋಡಿದ. ನಿನಗೆ ಎಷ್ಟು ಧೈರ್ಯ ನನ್ನ ಕೈ ಮುಟ್ಟಲು? ನನ್ನ ಕೈ ಮುಟ್ಟುವ ಯೋಗ್ಯತೆ ಇದೆಯೇ ನಿನಗೆ? ಮತ್ತೆ ನೀವು ಹೇಳಿದ್ದು ಹೊರಗೆ? ನೀನು ನನ್ನ ಇಷ್ಟದ ಹೆಂಡತಿಯಲ್ಲ. ನನ್ನ ಹೆಂಡತಿ ಎಂದರೆ ಮಾಡ್ರನ್ ಆಗಿರಬೇಕು, ಚಂದದ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು, ಯಾವಾಗಲೂ ನಿನ್ನ ರೀತಿ ಹರಳೆಣ್ಣೆಯನ್ನು ಹಾಕಿಕೊಂಡು ತಲೆಗೆ ಹಡಗೋಲಜ್ಜಿ ಥರ ಇರಬಾರದು, ಚೆನ್ನಾಗಿ ಇಂಗ್ಲೀಷ್ ಮಾತನಾಡಬೇಕು, ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗಬೇಕಾದಾಗಲೂ ಕೂಡ ಅವರಿಗೆ ಅಡ್ಜಸ್ಟ್ ಆಗಬೇಕು. ಅಂದರೆ ಈಗಿನ ಕಾಲದ ಹುಡುಗಿಯರು ಹೇಗೆ ಇರುತ್ತಾರೆ ಹಾಗೆ ಇರಬೇಕು. ನಿನ್ನಿಂದ ಅವನ್ನೆಲ್ಲ ನಿರೀಕ್ಷೆ ಮಾಡುವುದು ತಪ್ಪು. ಅಜ್ಜಿಗಾಗಿ ನಿನ್ನನ್ನು ಮದುವೆ ಆಗಿದ್ದು. ನೀನು ಹೇಗಿದ್ದರೂ ಮನೆ ಕೆಲಸ ಮಾಡಲು ಮಾತ್ರ ಸಾಧ್ಯ. ಆದರೆ ನನ್ನ ಆಸೆಗಳು ಅಂತ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡ. ಅವನಿಗೆ ಒಂದು ಇರುವೆ ಕಚ್ಚಿದರೂ ಶಾರದಾಗೆ ತುಂಬ ನೋವಾಗುತ್ತದೆ. ಇನ್ನು ನಾನು ಏನು ಮಾತನಾಡಿದರೂ ಅವನಿಗೆ ಕೋಪ ಬರುತ್ತದೆ ಅಂತ ಅವಳು ಹೊರಗೆ ಬಂದಳು. ಕೃಷ್ಣ ಈ ಬೇಸರದಿಂದ ಹೊರಗೆ ಬರಲು ಇಷ್ಟವಾಗದೆ ಮಲಗಿಬಿಟ್ಟ. ಎಚ್ಚರವಾದಾಗ 4 ಗಂಟೆ ಆಗಿತ್ತು. ಕಾಫಿ ಅಂತ ಶಾರದಾ ಬಳಿ ಕೇಳಿದ. ಆದರೆ ಅವಳು ಇರಲಿಲ್ಲ. ಇವನೇ ಹೋಗಿ ಕಾಫಿ ಹಾಕಿಕೊಂಡ. ಮನೆಯಲ್ಲಿ ಹುಡುಕಿದ. ಎಲ್ಲೂ ಕೂಡ ಶಾರದಾಳ ಗೆಜ್ಜೆಯ ಶಬ್ದ ಕೇಳಿಸುತ್ತಿರಲಿಲ್ಲ. ಅವಳ ಹೆಜ್ಜೆಯ ಶಬ್ದ ಕೇಳಿದ ತಕ್ಷಣ ಇವನ ಹೃದಯ ಖುಷಿಯಿಂದ ಕುಣಿಯುತ್ತಿತ್ತು. ಅಜ್ಜಿಯ ಬಳಿ ನೋಡಿದರೂ ಅವಳು ಇಲ್ಲ. ಬೇರೆ ಕೆಲಸದಮ್ಮ ಇದ್ದಾಳೆ, ಅವಳು ಇಲ್ಲ. ವಾಶ್ರೂಮಲ್ಲೂ ಇಲ್ಲ, ಕಾಂಪೌಂಡಲ್ಲೂ ಇಲ್ಲ. ಮನೆಯ ಎಲ್ಲ ಕಡೆ ನೋಡಿ ಬೇಸರವಾಗಿ ಅಲ್ಲಿದ್ದವರನ್ನು ಕೇಳಿದ. ಪ್ರತಿಯೊಬ್ಬರೂ ನಮಗೆ ತಿಳಿದಿಲ್ಲ ಅಂತ ಹೇಳಿದರು. ಕೊನೆಗೆ ಅಜ್ಜಿ ಶಾರದಾ ಶಾರದಾ ಅಂತ ಕರೆಯುತ್ತಿದ್ದರು. ಅವರಿಗೆ ಅಂತ ಅವನ ಕೈಯಾರ ಅಡಿಗೆ ಮಾಡಿದ. ಅಡಿಗೆ ತುಂಬ ರುಚಿಯಾಗಿತ್ತು ಅಂತ ಅವರ ಅಪ್ಪ ಹೇಳುತ್ತಾನೆ. ಅಪ್ಪ, ಸೊಸೆ ಮನೆ ಬಿಟ್ಟು ಹೋಗಿದ್ದಾಳೆ, ನಿನಗೆ ಸ್ವಲ್ಪ ಭಯ ಭಕ್ತಿ ಇದೆಯೇ? ಅವರ ಅಮ್ಮನ ಮನೆಗೆ ಫೋನ್ ಮಾಡಿದರೂ ಕೂಡ ಅವಳು ಬಂದಿಲ್ಲ ಅಂತ ಹೇಳುತ್ತಾರೆ. ಎಂದೂ ಕೂಡ ಯಾರಿಗೂ ಹೇಳದೆ ಅವಳು ಎಲ್ಲೂ ಹೋಗುತ್ತಿರಲಿಲ್ಲ ಅಂತ ಹೇಳಿದಾಗ ಕೃಷ್ಣನ ಅಪ್ಪ, ನಿನಗೆ ಇಷ್ಟವಿಲ್ಲದ ಹೆಂಡತಿ ಅಲ್ಲವೇ, ಬಿಡು. ಅವಳ ಬಗ್ಗೆ ಯಾಕೆ ಯೋಚಿಸುತ್ತೀಯ? ನಿನ್ನ ಕನಸುಗಳಿಗೆ ಅವಳು ಸೂಟ್ ಆಗುವುದಿಲ್ಲ ಅಲ್ಲವೇ? ಮತ್ತೇಕೆ ಅವಳ ಬಗ್ಗೆ ಯೋಚನೆ? ಆ ಮಾತಿಗೆ ಅವನು ಮೂಕನಾದ. ಈಗ ಅವನು ಇನ್ನೂ ಕೂಡ ಅವಳನ್ನು ಸೀರಿಯಸ್ ಆಗಿ ಹುಡುಕಲು ಶುರು ಮಾಡಿದ. ಆದರೆ ಅವಳು ಎಲ್ಲೂ ಕಾಣಿಸುತ್ತಿಲ್ಲ. ವಿಧಿ ಇಲ್ಲದೆ ತನ್ನ ಕಾರನ್ನು ತೆಗೆದುಕೊಂಡು ಊರೆಲ್ಲ ಹುಡುಕಲು ಹೋದ. ಚಿಕ್ಕ ಊರು, ಈ ಊರಿನಲ್ಲಿ ಅವಳು ಎಲ್ಲಿ ಹೋದರೂ ಕೂಡ ಸಿಗುತ್ತಾಳೆ ಅಂತ ಅವನು ಭಾವಿಸಿದ್ದ. ಆದರೆ ಹಾಗೆ ಆಗಲಿಲ್ಲ. ಮನಸ್ಸಿಗೆ ತಟ್ಟಂತ ಆಲೋಚನೆ ಹೊಳೆಯಿತು. ಅವಳೇನಾದರೂ ಈ ಊರಲ್ಲಿ ಬಿಟ್ಟು ಬೇರೆ ಊರಿಗೆ ಹೋಗಿದ್ದಾಳಾ? ಅಥವಾ ಈ ಪ್ರಪಂಚವನ್ನು ಅಂತ ಅಲ್ಲಿ ಇದ್ದ ಬಾವಿಗಳು, ಕೆರೆಗಳನ್ನೆಲ್ಲ ಒಂದು ಬಾರಿ ನೋಡಿಕೊಂಡು ಬಂದ. ರೈಲ್ವೆ ಸ್ಟೇಷನನ್ನು ಕೂಡ. ಆದರೆ ಎಲ್ಲೂ ಕೂಡ ಅವಳ ಸುಳಿವು ಇರಲಿಲ್ಲ. ಕೊನೆಗೆ ಪಕ್ಕದ ಊರಿಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟು ಬಂದ. ಅವಳು ಇಲ್ಲದೇ ಇರುವಾಗ ಅವಳ ಮೇಲಿನ ಅವನ ಪ್ರೀತಿ ಜಾಗೃತವಾಗುತ್ತದೆ. ಒಂದೇ ಒಂದು ಬಾರಿ ಅವಳನ್ನು ನೋಡಬೇಕು, ಅವಳ ಧ್ವನಿ ಕೇಳಬೇಕು ಅಂತ ಹೃದಯ ಹೊಡೆದುಕೊಳ್ಳುತ್ತಿದೆ. ಅವಳು ಕಣ್ಣಿಗೆ ಕಾಣಿಸಿದಾಗ ಪ್ರತಿ ಕ್ಷಣ ಅವಮಾನ ಮಾಡುತ್ತಿದ್ದೆ. ಆದರೆ ಈಗ ಅವಳು ಕಣ್ಣಿಗೆ ಕಾಣಿಸುತ್ತಿಲ್ಲ. ಅವಳು ಸಂಪೂರ್ಣವಾಗಿ ಬೇಕು ಅಂತ ಅನಿಸುತ್ತಿದೆ. ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ಜೋರಾಗಿ ಅಳಲು ಶುರು ಮಾಡಿದ. ಆದರೆ ಅವನು ಅಳುವುದು ಅವನ ಮನೆಯವರಿಗೆಲ್ಲ ತಿಳಿಯುತ್ತದೆ. ಅಷ್ಟೇ ಅಲ್ಲ, ಆ ಬೀದಿಯ ಕೊನೆಯವರೆಗೂ ಕೂಡ ಅವನ ಶಬ್ದ ಕೇಳಿಸುತ್ತಿದೆ. ತುಂಬ ಹೊತ್ತು ಅವನು ಅತ್ತ. ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿದ ಶಬ್ದವಾಯಿತು. ತುಂಬ ಸಲ ಬಡಿದ ಮೇಲೆ ಅವನು ತೆಗೆದ. ಎದುರಿಗೆ ಶಾರದಾ ನಿಂತಿದ್ದಳು. ಒಂದು ಕ್ಷಣ ಅವನಿಗೆ ನಿಧಿ ಸಿಕ್ಕಂತೆ ಭಾಸವಾಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮುತ್ತನ್ನು ಕೊಟ್ಟ. ಇದೇ ಮೊದಲ ಬಾರಿ ಅವನು ಅವಳನ್ನು ಈ ರೀತಿ ಮಾಡಿದ್ದು. ಅವಳು ಬೇಸರದಿಂದ, ಯಾಕೆ ಅಳುತ್ತಿದ್ದೀರಿ? ಏನಾಯಿತು? ಮದುವೆ ಅಂದರೆ ದೇವರು ಮಾಡುವುದು. ನಮ್ಮಿಬ್ಬರ ಮದುವೆ ಆಗಿ ಹೋಗಿದೆ. ನಿಮ್ಮ ಆಸೆಗಳಿಗೆ ರೀಚ್ ಆಗಲು ನಾನು ಪ್ರಯತ್ನಿಸುತ್ತೇನೆ. ಅವನು ಆಶ್ಚರ್ಯವಾಗಿ ಅವಳನ್ನು ನೋಡಿದ. ಅವಳು ತನ್ನ ಕೈಯಲ್ಲಿ ತುಂಬ ಬಟ್ಟೆಗಳನ್ನು ತಂದಿದ್ದಳು. ಅದನ್ನೆಲ್ಲ ತೋರಿಸಿ, ಇದೆಲ್ಲ ಮಾಡ್ರನ್ ಬಟ್ಟೆಗಳು, ನನಗೆ ಇವುಗಳನ್ನು ಹಾಕಿಕೊಳ್ಳಲು ಬರುವುದಿಲ್ಲ, ಜೊತೆಗೆ ಅಭ್ಯಾಸ ಕೂಡ ಇಲ್ಲ. ಅತ್ತೆ ಎಲ್ಲವನ್ನು ಕೂಡ ಅಭ್ಯಾಸ ಮಾಡಿಸಿದರು. ಅಲ್ಲೇ ಟ್ರಯಲ್ ರೂಮ್ ಇತ್ತು. ಈ ರೀತಿ ಬಟ್ಟೆಗಳು ತುಂಬ ಸುಲಭ ಅಂತ ಅನಿಸುತ್ತಿದೆ. ನಾನು ಕೂಡ ಡೈಲಿ ಡ್ರೆಸ್ಗಳನ್ನು ಹಾಕುತ್ತೇನೆ. ಅಕಸ್ಮಾತ್ ಈ ಊರಿಂದ ಹೊರಗೆ ಹೋದರೆ
ಪ್ಯಾಂಟು ಶರ್ಟು ಹಾಕಬಹುದು ಅಂತ ಕೇಳಿದಳು. ಅವನು ದಂಗಾಗಿದ್ದ. ಅಷ್ಟರಲ್ಲೇ ಅದು ಸಾಲದು ಅಂತ ನೋಡಿ, ನಾನು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ಗೆ ಸೇರಿಕೊಳ್ಳುತ್ತಿದ್ದೇನೆ. 3 ತಿಂಗಳಿಗೆ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತನಾಡುತ್ತೇನೆ. ನಿಮ್ಮ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಹೊಂದಿಕೊಳ್ಳಲು ಅವರ ರೀತಿ ಇರಲು ಪ್ರಯತ್ನಿಸುತ್ತೇನೆ. ನನ್ನ ಬಾಲ್ಯದ ಗೆಳತಿಯರು ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿ ಇದ್ದಾರೆ. ಅವರ ಮನೆಯಲ್ಲಿ 1 ತಿಂಗಳು ಇದ್ದುಕೊಂಡು ಚೆನ್ನಾಗಿ ಅವರ ರೀತಿ ಮಾತನಾಡುವುದನ್ನು, ಅವರ ರೀತಿಯ ಭಾವಗಳನ್ನು ಕಲಿಯುತ್ತೇನೆ. ಹಾಗೆ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಕೂಡ ಹೋಗುತ್ತೇನೆ ಅಂತ ಶಾರದಾ ತುಂಬ ಕಾತರದಿಂದ ಹೇಳಿದಳು. ಅವನ ರಿಪ್ಲೈ ಏನು ಬರುತ್ತದೆ ಅಂತ ಅವನು ಗಟ್ಟಿಯಾಗಿ ತಬ್ಬಿಕೊಂಡು, ಅವುಗಳ ಅವಶ್ಯಕತೆ ಇಲ್ಲ. ನೀನು ಹೇಗಿದ್ದರೂ ನನಗೆ ಇಷ್ಟ ಎಂದು ನನಗೆ ಇಂದು ತಿಳಿಯಿತು. ನಿನ್ನನ್ನು ಎಷ್ಟು ನಾನು ಪ್ರೀತಿಸುತ್ತೇನೆ. ನೀನಿಲ್ಲದೆ 1 ಕ್ಷಣ ಕೂಡ ಇರಲು ಸಾಧ್ಯವಿಲ್ಲ ಅಂತ. ಆಗ ಅವಳು ಖುಷಿಯಿಂದ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು, ಇನ್ನೂ ಗಟ್ಟಿಯಾಗಿ. ಮತ್ತೆ ನನಗೂ ಕೂಡ ನಿಮ್ಮ ಆಸೆಯನ್ನು ಪೂರೈಸಬೇಕು. ಅದು ನನ್ನಿಂದ ಸಾಧ್ಯವಿದೆ. ನಾನು ಸ್ಕೂಲಿನಲ್ಲಿ ಓದಬೇಕಾದರೆ ಒಳ್ಳೆಯ ಸ್ಟೂಡೆಂಟ್, ತುಂಬ ಚೆನ್ನಾಗಿ ಓದುತ್ತಿದ್ದೆ. ಪ್ರತಿಯೊಬ್ಬರಿಗೂ ಕೂಡ ನಾನು ಎಂದರೆ ತುಂಬ ಇಷ್ಟ. ಆದರೆ ಅಪ್ಪನ ಬಡತನದಿಂದ ಹೋಗಲು ಸಾಧ್ಯವಾಗಿಲ್ಲ. ಇದರಿಂದ ನನ್ನ ಆಸೆ ಕೂಡ ಈಡೇರುತ್ತದೆ ಅಂತ ಮುಖ ಸಪ್ಪಾಗೆ ಮಾಡಿಕೊಂಡಳು. ಆಗ ಅವನು ತನ್ನ ಫೋನನ್ನು ಅವಳಿಗೆ ಕೊಟ್ಟು, ಇಂದಿನಿಂದ ಈ ಫೋನ್ ನೀನೇ ಇಟ್ಟಿಕೊ. ಇದರಲ್ಲಿ ಆನ್ಲೈನ್ ಇಂಗ್ಲೀಷ್ ಸ್ಪೀಕಿಂಗ್ ಕ್ಲಾಸ್ ಇರುತ್ತದೆ. ಅದನ್ನು ಜಾಯಿನ್ ಮಾಡಿಸುತ್ತೇನೆ. ನಿನಗೆ ಫ್ರೀ ಇರುವ ಸಮಯದಲ್ಲಿ ಕಲಿತುಕೋ ಅಂತ ಹೇಳಿದ. ಅವಳಿಗೆ ಖುಷಿಯಾಯಿತು. ಮನೆ ಬಿಟ್ಟು ಹೊರಗೆ ಹೋಗುವುದು ನಿಜವಾಗಲೂ ಕಷ್ಟವಾಗುತ್ತಿತ್ತು. ಅವಳಿಗೆ ಆನ್ಲೈನ್ ಕ್ಲಾಸಿಂದ ಸ್ವಲ್ಪ ಎಲ್ಲ ಸರಿ ಹೋಗುತ್ತದೆ. ಪ್ರತಿದಿನ ಅವಳು ಡ್ರೆಸ್ಸನ್ನು ಹಾಕುತ್ತಿದ್ದಳು. ಅವುಗಳಲ್ಲಿ ಅವಳು ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ಮೊದಲು ಚೆನ್ನಾಗಿ ರೆಡಿಯಾಗುತ್ತಿರಲಿಲ್ಲ. ಈಗ ಅವನು ನೋಡಲಿ, ಅವನು ಕೂಡ ತನ್ನನ್ನು ಗಮನಿಸುತ್ತಾನೆ ಅಂತ ಇನ್ನೂ ಚೆನ್ನಾಗಿ ರೆಡಿಯಾಗುತ್ತಿದ್ದಳು. ದಿನಗಳು ಕಳೆದಂತೆ ಅವಳು ಕೂಡ ಸಿಟಿ ಹುಡುಗಿಯ ರೀತಿ ತನ್ನನ್ನು ತಾನು ತನ್ನ ಗಂಡನಿಗಾಗಿ ಬದಲಾಯಿಸಿಕೊಂಡಳು. ಈಗ ಕೃಷ್ಣ ಅವಳ ಜೊತೆ ತುಂಬ ಚೆನ್ನಾಗಿ ಇದ್ದಾನೆ. ಇಬ್ಬರು ಒಂದೇ ರೂಮಿನಲ್ಲಿ ಒಂದೇ ಹಾಸಿಗೆ ಮೇಲೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗುತ್ತಾರೆ. ಒಂದು ನಿಜವಾದ ಗಂಡ ಹೆಂಡತಿಯ ರೀತಿ ಇದ್ದಾರೆ. ಒಮ್ಮೊಮ್ಮೆ ಮೊದಲು ಬದುಕು ಕಷ್ಟ ಅಂತ ಅನಿಸುತ್ತದೆ. ಆದರೆ ಆ ಕಷ್ಟವನ್ನು ನಾವು ಹೇಗೆ ಎದುರಿಸುತ್ತೇವೆ, ಅದರ ಜೊತೆಗೆ ನಮ್ಮನ್ನು ನಾವು ಹೇಗೆ ಪರಿವರ್ತನೆ ಮಾಡಿಕೊಳ್ಳುತ್ತೇವೆ. ಸಮಸ್ಯೆಗಳನ್ನು ಬಗೆಹರಿಸಲು ಅನ್ನುವುದು ಯಾವಾಗಲೂ ಕೂಡ ತುಂಬ ಸೂಕ್ಷ್ಮವಾದ ವಿಷಯವಾಗಿರುತ್ತದೆ. ಒಂದು ಮಾತು ಮಾತ್ರ ಸತ್ಯ, ಜೀವನದಲ್ಲಿ ಯಾವುದು ಸಾಧ್ಯವಿಲ್ಲ, ಯಾವುದು ಆಗೋದೇ ಇಲ್ಲ ಅನ್ನುವುದೂ ಇಲ್ಲ. ನಿರಂತರವಾದ ಪ್ರಯತ್ನ, ದೃಢ ವಿಶ್ವಾಸವಿದ್ದರೆ ನಾವು ಏನನ್ನು ಬೇಕಾದರೂ ಮಾಡಬಹುದು. ಬದುಕಿದಷ್ಟು ಕೂಡ ಸುಂದರವಾಗಿರುತ್ತದೆ. ಅದನ್ನು ಸುಂದರವಾಗಿ ಮಾಡಿಕೊಳ್ಳುವುದು ನಮ್ಮ ಕೆಲಸ ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.